ಪ್ರಕಟಣೆ ಗ್ರಂಥ ಮುನ್ನುಡಿ, ಅದರ ಒಂದು ಪರಿಚಯ ಅಥವಾ ಅದರ ಪೀಠಿಕೆ ಕುರಿತು ಕೆಲವು ಸಂಗತಿಗಳನ್ನು ನಾವು ಧ್ಯಾನಿಸುವ ಹಾಗೆ ದೇವರಾತ್ಮನು ನಮಗೆ ಅವಕಾಶವನ್ನು ಕೊಟ್ಟು ನಡೆಸ್ತಿರುವಾಗ ಒಟ್ಟಾಗಿ ನಾವು ವಾಕ್ಯವನ್ನು ಧ್ಯಾನಿಸುವ. ಕಳೆದ ಸಂದೇಶದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಫೈವ್-ಫೋಲ್ಡ್ ಡಿವಿನಿಟಿ, ದೈವತ್ವದ 5 ಅಂಶಗಳನ್ನು ಭಕ್ತನಾದಂತಹ ಯೋಹಾನನು 7 ಸಭೆಗಳಿಗೆ ಪತ್ರವನ್ನು ಬರೆಯುವ ಆ ಸಂದರ್ಭದ ಮುನ್ನುಡಿಯಲ್ಲಿ ಪೀಠಿಕೆಯ ಮೊದಲನೆಯ 3 ವಚನಗಳ ನಂತರ ಅಲ್ಲಿ ಒಂದು ರೋಮನ್ ಲೆಟರ್ ಇಡಲ್ಪಟ್ಟಿದೆ. ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಇದೆ. ಆಸಿಯಾ ಸೀಮೆಯ 7 ಸಭೆಗಳಿಗೆ ಯೋಹಾನನು ಬರೆದ ಪತ್ರಿಕೆ. ಆಸಿಯಾ ಸೀಮೆ ಅಂದ್ರೆ ದಯಮಾಡಿ ನೆನಪಿನಲ್ಲಿ ಇಟ್ಕೋಬೇಕು, ಇದು ಚಿಕ್ಕ ಏಷ್ಯಾ, ಮೈನರ್ ಏಷ್ಯಾ ಪ್ರಾಂತ್ಯ ಅಂತ. ಅಲ್ಲೇನೆ 7 ಸಭೆಗಳಿರುವಂತ ಆ ಸ್ಥಳಗಳು. ಆ ಚಿಕ್ಕ ಏಷ್ಯಾಗೆ, ಆ ಏಷ್ಯಾದಲ್ಲಿರುವಂತಹ ಆಸಿಯಾ ಸೀಮೆಯಲ್ಲಿರುವಂತಹ 7 ಸಭೆಗಳಿಗೆ ಪತ್ರನು ಬರೆಯುವಂತಹದ್ದು ಈ ಗ್ರಂಥಕರ್ತನು ದೇವರು ತಾನೇ. ಆದರೆ ಬರೆಸ್ತಕ್ಕಂಥದ್ದು ಮಾನವನ ಕೈಯಿಂದ. ದೇವರು ಯಾವಾಗಲೂ ಕೂಡ ತನ್ನ ಕಾರ್ಯವನ್ನು ಮಾನವನ ಜೊತೆಗೂಡಿ ಮಾಡುವ ಒಂದು ಸಂಗತಿ ನಾವು ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕಾಣ್ತಾ ಇರ್ತೇವೆ. ಸಹೋದರರು ಪ್ರಾರ್ಥನೆ ಮಾಡ್ತಾ ಒಂದು ಮಾತನ್ನ ಹೇಳಿದ್ರು, ಆತ ನಮ್ಮನ್ನ ಸಾಧನವನ್ನಾಗಿ, ಅಪೊಸ್ತಲನಾದ ಪೌಲನನ್ನು ದೇವರು ಆರಿಸಿಕೊಂಡಾಗ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರದಕ್ಕಾಗಿ ನಾನು ಸಾಧನವನ್ನಾಗಿ ಆರಿಸಿಕೊಂಡಿದ್ದೇನೆ. ಆತನ ಕೈಯಲ್ಲಿ ಸಾಧನವಾಗಿ ಉಪಯೋಗಿಸಲ್ಪಟ್ಟಂತ ಅಪೊಸ್ತಲನಾದ ಪೌಲನು ಈಸ್ ಐರನ್ ಮ್ಯಾನ್ ಆಫ್ ದಿ ನ್ಯೂ ಟೆಸ್ಟಮೆಂಟ್. ಪ್ರಿಯರೇ, ಕರ್ತನ ಕೈಯಲ್ಲಿ ಬಳಸಲ್ಪಡುವಂತ ಒಂದು ಸಾಧನವಾಗಿ ಯೋಹಾನನು ಈ ಪತ್ರಿಕೆಯನ್ನು ಬರೀತಿರುವಾಗ ದೇವರನ್ನ, ಕರ್ತನಾದ ಯೇಸು ಕ್ರಿಸ್ತನ 5 ಮಹತ್ತರವಾದಂತ ದೈವಿಕ ಗುಣಗಳನ್ನ, ಆತನ ಗುಣಾತಿಶಯಗಳನ್ನ ಈ 4 ಮತ್ತು 5 ವಚನಗಳಲ್ಲಿ ಬಿಂಬಿಸುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಮೊದಲನೇ 2 ಕರ್ತನಾದ ಯೇಸು ಕ್ರಿಸ್ತನ ದೈವಿಕ ಗುಣಲಕ್ಷಣಗಳನ್ನ, ಗುಣಾತಿಶಯಗಳನ್ನ ಧ್ಯಾನಿಸ್ತಾ ಬಂದೆವು. ಮೊದಲನೇದಾಗಿ ನೋಡುವಾಗ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ದೇವರ ನಿತ್ಯತ್ವವನ್ನು ತೋರಿಸುವಂತ ಸಂಗತಿ ಎಂಬುದಾಗಿ, ಕರ್ತನು ಅಥವಾ ನಿತ್ಯವೂ ನಿತ್ಯ ನಿರಂತರವೂ ಇರುವಾತನೆಂಬುದಾಗಿ ಪ್ರಕಟಪಡಿಸಿಕೊಂಡಿದ್ದು, ಅಲ್ಫಾ ಒಮೇಗಾ. ಮತ್ತೊಮ್ಮೆ 8ನೇ ವಚನದಲ್ಲಿ ನಾವು ನೋಡುವಾಗ, ಪ್ರಕಟಣೆಗಿಂತ ಮೊದಲನೇ 8ನೇ ವಚನದಲ್ಲಿ, ನಾನು ಆದಿಯು ಅಂತವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ದ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ಲಿಹುಡ್, ಗಾಡ್ಲಿ ನೇಚರ್ ಈಸ್ ರಿಫ್ಲೆಕ್ಟೆಡ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರ ಒಂದು ಸಾರ್ವಭೌಮತ್ವ, ಆತನು ಒಬ್ಬ ಟ್ರೈಯೂನ್ ಗಾಡ್, ಕರ್ತನ ಅಂತ ಯೇಸು ಕ್ರಿಸ್ತನು, ಆತನ ಒಂದು ದೈವತ್ವ ಎಷ್ಟು ಮಹತ್ತರವಾದದ್ದು ಎಂಬುದನ್ನು ಪ್ರಕಟಿಸಿಕೊಳ್ಳುವಂಥದ್ದನ್ನು ನಾವು ಕಂಡೆವು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಭಕ್ತರು ದೇವರನ್ನ ಈ ರೀತಿ ಗ್ರಹಿಸಿಕೊಂಡೇ ಪದ್ಯಗಳನ್ನು ಬರೆದಿದ್ದಾರೆ, ಕೀರ್ತನೆಗಳನ್ನು ಹಾಡಿದ್ದಾರೆ. ದೇವರನ್ನ ಅಷ್ಟು ಅತ್ಯುತ್ತಮ ಆತ್ಮೀಕ ಪರಾಕಾಷ್ಠತೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅದಕ್ಕೆ ಉದಾಹರಣೆಯಾಗಿ ನಾವು ಆಲೋಚನೆ ಮಾಡುವುದಾದ್ರೆ, ದಾವಿದ ಅರಸನು, ಆತನ ಮಹಾ ಅರಸನು, ಮಹಾರಾಜನು ಆತನು. ಆದರೆ ದೇವರನ್ನ ಹೇಗೆ ಅರ್ಥ ಮಾಡ್ಕೊಳ್ತಾನಂದ್ರೆ, ಆತನನ್ನು ಕುರಿತು ಕೀರ್ತನೆ 139 ಬರೆಯುವಾಗ ಆತನು ದೇವರನ್ನ ಸಂಪೂರ್ಣವಾಗಿ ತಿಳ್ಕೊಂಡವನಾಗಿ, ಮೊದಲನೇ 6 ವಚನಗಳಲ್ಲಿ ದೇವರು, ಆತನು ಸರ್ವವನ್ನೂ ಬಲ್ಲವನು, ಆಮ್ನಿಷೆಂಟ್ ಎಂಬುದಾಗಿ ತಿಳ್ಕೊಳ್ತಾನೆ.
ನಮ್ಮ ಸ್ವಭಾವವನ್ನು ಬಲ್ಲಂತ ದೇವರು, ನಮ್ಮ ಪರಿಸ್ಥಿತಿಯನ್ನು ಬಲ್ಲಂತ ದೇವರು. ನಾನು ಕುಳಿತುಕೊಳ್ಳುವುದು, ಏಳುವುದು, ನಾನು ನಡೆಯುವುದು, ನಾನು ಮಲಗುವುದು ನಿನಗೆಲ್ಲವೂ ಗೊತ್ತಿದೆ. ಅಂದರೆ ಈಸ್ ಆಮ್ನಿಷೆಂಟ್ ಗಾಡ್. ಹುಟ್ಟಲಿಕ್ಕಿರುವ, ಹುಟ್ಟಿದ, ಚಿಕ್ಕವರು ದೊಡ್ಡವರು, ಪ್ರಪಂಚದಲ್ಲಿರುವ ಎಲ್ಲ ಎಷ್ಟೋ ಕೋಟಿ ಜನರ ಎಲ್ಲವನ್ನು ಕೂಡ ಬಲ್ಲಂತ ದೇವರು. ದಟ್ ಈಸ್ ಗಾಡ್. ಇವತ್ತು ನಾವು ಯೇಸು ಕ್ರಿಸ್ತನ ದೈವತ್ವವನ್ನಾಗ್ಲಿ, ದೇವರ ದೈವತ್ವನ ಅದನ್ನು ನಾವು ಮೊಟಕುಗೊಳಿಸ್ತಿರ್ತೇವೆ. ಯಾರು ಯೇಸು ಕ್ರಿಸ್ತನು ಅಂದ್ರೆ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸಿದ್ರೆ ಸ್ವಸ್ಥ ಮಾಡುವಂತನಂತಲೋ, ಅಥವಾ ಏನೋ ಒಂದು ಅದ್ಭುತ ನಡೆಸುವಂತ ದೇವರಂತಲೋ, ಅಥವಾ ಏನೋ ಒಂದು ಸೂಚಕ ಕಾರ್ಯ ಮಾಡುವಂತ ದೇವರಂತಲೋ ಆ ಜನರು ಅವರವರ ಭಾವನೆಯಲ್ಲಿ ದೇವರನ್ನ ನೋಡುತ್ತಾ ಆ ದೇವರು ಇವರೇ ಎಂದು ಹೇಳಿಕೊಳ್ಳುವವರಿಗೆ ಯೋಹಾನನಾಗಲಿ, ಅರಸನಾದ ದಾವೀದನಾಗಲಿ ಹೇಳುವಂತ ಸಂಗತಿ ಏನಂದ್ರೆ, ಆಗಲ್ಲ ದೇವರು, ಆತನು ಎಲ್ಲವನ್ನು ಬಲ್ಲಾತನು. ಹಿ ಈಸ್ ಆಮ್ನಿಷೆಂಟ್. ಮತ್ತು ಆತ ಹಿ ಈಸ್ ಆಮ್ನಿ ಪ್ರೆಸೆಂಟ್. ಎಲ್ಲ ಕಡೆ ಇರುವಾತನು. ಆತನು ಒಂದು ಕಡೆ ಇರುವಂತ ಮೂರ್ತಿ ರೂಪದ ದೇವರಲ್ಲ, ಅಮೂರ್ತನು. ಆತನು ಆತ್ಮಸ್ವರೂಪಿಯಾದ ದೇವರು, ಸಮಸ್ತ ಎಲ್ಲ ಸ್ಥಳಗಳಲ್ಲಿರುವ ಆತನು, ಎಟರ್ನಲ್ ಗಾಡ್, ಆದಿಯು ಅಂತ್ಯವು, ಭೂತ ಭವಿಷ್ಯತ್ ಕಾಲದಲ್ಲಿ. ಅಂದ್ರೆ ಅದಕ್ಕೆ ನಾವು ಸುವಾರ್ತೆಗಳಲ್ಲಿ, ಪತ್ರಿಕೆಗಳಲ್ಲಿ ಹೆಚ್ಚಾಗಿ ಓದುವಾಗ, ನಾವು ವಾಕ್ಯವನ್ನು ಧ್ಯಾನಿಸುವಾಗ ದೇವರನ್ನ ಅರ್ಥಕೊಳ್ಳಬೇಕಂದ್ರೆ ನಮ್ಮನ್ನು ನಾವು ಅರ್ಥಕೊಳ್ಳಬೇಕು. ವೇರ್ ಆಮ್ ಐ ಟು ಅಂಡರ್ಸ್ಟ್ಯಾಂಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್? ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಅರಿತುಕೊಳ್ಳುವುದೇ ನಿತ್ಯ ಜೀವ. ಆತನನ್ನು ಸಂಪೂರ್ಣ ಅರಿತುಕೊಳ್ಳಬೇಕೆಂಬುದಾಗಿ, ಆತನ ಒಂದು ಶಕ್ತಿ ಎಂಥದ್ದು ಎಂಬುದಾಗಿ ಹೇಳ್ತಾ ಬರ್ತಾರೆ ಅನೇಕ ಭಕ್ತರು ಹಳೆ ಒಡಂಬಡಿಕೆಯಲ್ಲಿ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ನ್ಯೂ ಟೆಸ್ಟಮೆಂಟ್ ಈಸ್ ಕನ್ಸೀಲ್ಡ್ ಇನ್ ಆಲ್ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಯಲ್ಲಿ ಹುದುವಾಗಿದೆ. ಅಂಡ್ ದ ಓಲ್ಡ್ ಟೆಸ್ಟಮೆಂಟ್ ಈಸ್ ರಿವೀಲ್ಡ್ ಇನ್ ನ್ಯೂ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿ ಆವರಣಗೊಳ್ತಾ ಇರ್ತವೆ. ಹೇಗೋ ಒಟ್ಟಾರೆ ದೇವರು ತಾನೇ, ಆತನು ಸರ್ವೋನ್ನತನು, ಸರ್ವಶಕ್ತಿವಂತನು, ಹೇಗೋ ನಡೆಸ್ತಾನೆ. ಬದುಕು ಹೇಗೋ ಸಾಗುತ್ತೆ, ಆತನ ಚಿತ್ತದ ಪ್ರಕಾರವಾಗಿ ಸಾಗುತ್ತೆ. ನಾವು ಬಲಹೀನರೋ ಅಥವಾ ನಮ್ಮ ನಿರ್ಬಲಾವಸ್ಥೆಯಲ್ಲಿ ಆತನ ಬಲವು ನಮ್ಮನ್ನು ಪರಿಪೂರ್ಣಗೊಳಿಸುತ್ತದೆ. ಅದಕ್ಕೆ ದೇವರು ವಾಗ್ದಾನ ಮಾಡಿ ಹೇಳಿದ್ದಾರೆ ಇಬ್ರಿಯ ಪತ್ರಿಕೆಯಲ್ಲಿ, ನಾನು ನಿಮ್ಮನ್ನೆಂದಿಗೂ ಕಾಯ್ಬಿಡುವುದಿಲ್ಲ. ಅದಕ್ಕೆ ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದು ಹೊಸ ಒಡಂಬಡಿಕೆಯ ಮೊಟ್ಟ ಮೊದಲನೇ ಆತ್ಮೀಯ ಪಾಠ. ಮಾರ್ಟಿನ್ ಲೂಥರ್ ಈ ಮಾತನ್ನು ಹೇಳ್ತಾರೆ ಪ್ರಿಯರೇ, ಸೋಲಾ ಗ್ರೇಷಿಯಾ, ಸೋಲಾ ವರ್ಡ್, ದೇವರ ವಾಕ್ಯವೇ ಆಧಾರ. ಸೋಲಾ ಫೇತ್, ಆತನ ನಂಬಿಕೆ ಹೇಗೋ ನಡೆದು ಹೋಗ್ತದೆ, ಗೊತ್ತಿಲ್ಲ, ಹೇಗೆ ನಡೆಸ್ತಾನೋ ಆತನ ನಡೆಸ್ತಾನೆ. ಆ ಒಂದು ಪರಿಪೂರ್ಣ ನಂಬಿಕೆ ಪ್ರಿಯರೇ, ಆ ನಂಬಿಕೆಯ ಮಾರ್ಗವನ್ನು ಕುರಿತು ಹಳೆ ಒಡಂಬಡಿಕೆಯಲ್ಲಿ ಕೂಡ ಹೇಳಿರುವುದುಂಟು. ಹಬಕ್ಕೂಕು ಪ್ರವಾದಿ, ಆತನು he is a New Testament, an Old Testament prophet with a vision of New Testament. ಆತನಿಗೆ ದೇವರು ತಿಳಿಯಪಡಿಸ್ತಾನೆ, ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಹಬಕ್ಕೂಕ. ಆದ್ರಿಂದ ಪ್ರಿಯರೇ, ಉದ್ದೇಶ ಏನಂದ್ರೆ, ಪುನಃ ರಿಪೀಟ್ ಮಾಡುವಾಗ, ನಮ್ಮ ದೇವರು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಮ್ಮೊಡನೆ ಇರುವಾತನು. ನಾವು ಆತನನ್ನು ಏನು ಕೇಳದಿದ್ದರೂ ಪ್ರಾರ್ಥಿಸಿ ನಮ್ಮ ಅವಶ್ಯಕತೆಗಳು ಆತನಿಗೆ ಗೊತ್ತು. ಅದಕ್ಕೆ ಮತ್ತೇ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೇವೇನೆಂದ್ರೆ, ಆತನ ನೀತಿಯನ್ನು ರಾಜ್ಯವನ್ನು ಹುಡುಕಿರೆ ನಂತರ ನಿಮಗೆ ಅವೆಲ್ಲವೂ ನಿಮಗೆ ಕೊಡಲ್ಪಡುವವು. ನಮ್ಮ ಅವಶ್ಯಕತೆ ಮೊದಲೇ ತಿಳಿದವರಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ಆ ಪರಿಪೂರ್ಣ ನಂಬಿಕೆ ಜನರಲ್ಲಿ ಮೂಡಿ ಬರಬೇಕೆಂಬುದಾಗಿ ಪ್ರಕಟಣೆ ಗ್ರಂಥದ ಮುನ್ನುಡಿಯನ್ನು ಬರುತ್ತಾ ದೇವರ ದೈವತ್ವವನ್ನು ಕುರಿತು ಮತ್ತೆ ಮತ್ತೆ ಒತ್ತಿ ಹೇಳುವಂತವನಾಗಿದ್ದಾನೆ ಯೋಹಾನನು.
ಹಾಗೆ ಎರಡನೇ ಅಂಶವಾಗಿ ನಾವು ಧ್ಯಾನಿಸ್ತಾ ಬಂದೆವು, ಸಿಂಹಾಸನದ ಮುಂದಿರುವ 7 ಆತ್ಮಗಳು. 7 ಆತ್ಮಗಳು ಯಾವುವು ಅಲ್ಲ. 7 ಆತ್ಮಗಳಂದ್ರೆ ಅವು ಯೆಶಾಯ ಗ್ರಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರ ಒಂದು 7 ಅಂಶಗಳ ದೇವರಾತ್ಮನ ಗುಣಾತಿಶಯಗಳು ಎಂಬುದನ್ನ ಧ್ಯಾನಿಸ್ತಾ ಬಂದೆವು. ಜ್ಞಾನ, ವಿವೇಕ, ಆಲೋಚನೆ, ಪರಾಕ್ರಮ, ತಿಳುವಳಿಕೆ, ಯೆಹೋವನ ಭಯ, ಯೆಹೋವನ ಆತ್ಮವೇ ಆತನ ಮೇಲೆ ನೆಲೆಗೊಂಡಿರುವುದು. ಇದೊಂದು ದೈವತ್ವದ ಪರಿಪೂರ್ಣತೆ ವಿಷಯವನ್ನ ಯೋಹಾನು ಪ್ರಸ್ತಾಪ ಮಾಡ್ತಾನೆ. ನಾವು ಈ ವಚನವನ್ನು ಓದಿದಾಗ ನಮ್ಮ ಮನಸ್ಸಿಗೆ ಅರ್ಥ ಆಗ್ಬೇಕು, ದೇವರ ಬಗ್ಗೆ ಪರಿಕಲ್ಪನೆ ಮೂಡಿ ಬರಬೇಕು. ಅದಕ್ಕೆ ನಾವು ದಾನಿಯೇಲ ಗ್ರಂಥದಲ್ಲಿ ಕೇಳ್ತೇವೆ, ಆ ಉರಿಯುವ ಬೆಂಕಿಯಲ್ಲಿರುವಂತಹ ಆ 3 ಭಕ್ತರು ಶಡ್ರಕ್, ಮೆಷಕ್, ಅಬೇದ್ನೆಗೋ, ರಾಜ, ನಮ್ಮ ದೇವರು ನಮ್ಮನ್ನು ರಕ್ಷಿಸುವ ಸಾಮರ್ಥ್ಯ ಇರುವವರು. ಒಂದು ವೇಳೆ ರಕ್ಷಿಸದಿದ್ದರೂ ಚಿಂತೆ ಇಲ್ಲ, ನಾವು ನಿನ್ನ ಪ್ರತಿಮೆಗೆ ಕೈ ಮುಗುವುದಿಲ್ಲ. ವಾಟ್ ಎ ಗ್ರೇಟ್ ಫೇತ್ ಪ್ರಿಯರೇ. ಆ ರೀತಿ ನಂಬಿಕೆಯಿಂದ ಇಂತಹ ಅದ್ಭುತವಾದ ದೇವರನ್ನು ನಾವು ಪಡ್ಕೊಂಡಿದ್ದೀವಿ ಎಂದು ಆತನನ್ನು ಆಶ್ರಯಿಸಿಕೊಂಡಿರಬೇಕು. ಜ್ಞಾನದ ಆತ್ಮ, ವಿವೇಕ, ಆಲೋಚನೆ, ಪರಾಕ್ರಮ, ತಿಳುವಳಿಕೆ, ಯೆಹೋವನ ಭಯ ಅಂತೂ ಯೆಹೋವನ ಆತ್ಮವೇ ಆ ಸಪ್ತ ಸದ್ಗುಣಗಳ ಸಂಪನ್ನನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಸಪ್ತ ಸದ್ಗುಣಗಳ ಸಂಪನ್ನನು, 7 ಗುಣಗಳ ಪರಿಪೂರ್ಣತೆಯುಳ್ಳಂತಹ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಾವು ಮುನ್ನುಡಿಯನ್ನು ಧ್ಯಾನಿಸ್ತಾ ಇದ್ದೇವೆ. ಈ ಮುನ್ನುಡಿಯಲ್ಲಿ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಹೇಳುತ್ತಿರುವ ಸಂಗತಿಗಳನ್ನ ನಾವು ಗ್ರಹಿಸಿಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಈಗ ನಾವು ಸಾಗ್ತಾ ಇದ್ದೇವೆ. ಈಗ 3ನೇ ಅಂಶಕ್ಕೆ ಬರೋಣ. 3ನೇ ಅಂಶಕ್ಕೆ ಬಂದಾಗ ಏನ್ ಹೇಳ್ತಿದ್ದಾನೆ ದಯಮಾಡಿ ನೋಡ್ರಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮಗೆ ಥ್ಯಾಂಕ್ ಯು ಸಿಸ್ಟರ್. ಸಾಕು, ಅಷ್ಟೇ ಸಾಕು. ನಿಮಗೆ ಅಂದ್ರೆ ಈ ವಾಕ್ಯ ಓದುವ ನನಗೆ ಮತ್ತು ತಾವು ಒಬ್ಬೊಬ್ಬರು ಈ ವಾಕ್ಯ ಓದ್ತಿರುವಾಗ ಇಂತಹ ದೊಡ್ಡ ದೇವರಿಂದ ಕೃಪೆ, ಶಾಂತಿ. ವಾಟ್ ಎ ಗ್ರೇಟ್ ವರ್ಡ್ ಆಫ್ ಗಾಡ್ ಪ್ರಿಯರೇ. ಈ ಅದಕ್ಕೆ ಇದನ್ನು ಒಬ್ಬ ಭಕ್ತನ ಹೇಳ್ತಾನೆ, ಇದು ಕೇವಲ ವಾಕ್ಯ ಅಲ್ಲ, ಇದು ದಿವ್ಯ ವಾಕ್ಯಾಮೃತ. ಇನ್ನೊಬ್ರು ಹೇಳ್ತಾರೆ ಇದು ದಿವ್ಯ ವಾಕ್ಯಾಮೃತ ಸಾರ. ಇದರಲ್ಲಿ ಜೀವವನ್ನು ಕೊಡುವಂತಹ, ಬದುಕಿಸುವಂತಹ, ಅಮೃತವಾಗಿರುವಂತಹದ್ದು ಈ ವಾಕ್ಯ. ಹುರಿತುಂಬಿಸುವಂತಹದ್ದು, ಪ್ರೋತ್ಸಾಹಿಸುವಂತಹದ್ದು, ಬಲಪಡಿಸುವಂತಹದ್ದು. ಹಾಗಾಗಿ ಇಲ್ಲಿ ನಾವು ಕಾಣ್ತೇವೆ 5 ಲಕ್ಷಣಗಳಲ್ಲಿ 3ನೇದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದೇನೆಂದರೆ ನಂಬತಕ್ಕ ಸಾಕ್ಷಿಯು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಸಾಕ್ಷಿಯನ್ನ ಸತ್ಯವೇದದಲ್ಲಿ ಅನೇಕ ಕಡೆ ನೋಡ್ತೀವಿ. ಇರ್ಲಿ, ಸಾಕ್ಷಿ ಜೀವಿತ ಈ ಸುವಾರ್ತೆ ಸಾರುವವರಿಗೆ ಬಹಳ ಮುಖ್ಯ. ತನ್ನ ವೈಯಕ್ತಿಕ ಸಾಕ್ಷ್ಯ, ವ್ಯಕ್ತಿಗತವಾಗಿ ಆ ವ್ಯಕ್ತಿ ತನ್ನ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡ ದಿನದಿಂದ ಹಿಡಿದು ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆಪಡಿಸುವ ಆ ಸಂದರ್ಭದಿಂದ ಹಿಡಿದು ತನ್ನ ಆತ್ಮೀಯ ಜೀವಿತದುದ್ದಕ್ಕೂ 7 ಬೀಳುಗಳು, ಕಷ್ಟ ನಷ್ಟಗಳು, ತೊಂದರೆಗಳು, ಬಿಕ್ಕಟ್ಟುಗಳು, ಇವೆಲ್ಲದರ ನಡುವೆ ಕರ್ತನು ತಾನೇ ಕಾಪಾಡಿ ನಡೆಸೋನಾಗಿರ್ತಾನೆ. ಕೆಲವೊಮ್ಮೆ ಕ್ರಿಸ್ತನಲ್ಲಿ ಮರೆ ಮಾಡ್ತಾನೆ, ಕೆಲವೊಮ್ಮೆ ಕಷ್ಟಗಳಿಂದ ತಪ್ಪಿಸ್ತಾನೆ. ಆದರೆ ಕರ್ತನು ಬಯಸುವುದೇನೆಂದ್ರೆ
ಆತನ ಪಕ್ಷದಲ್ಲಿ ಆತನಿಗೆ ಸಾಕ್ಷಿಯಾಗಿ ನಿಲ್ಲಬೇಕು. ವಿ ನೀಡ್ ಟು ಸ್ಟ್ಯಾಂಡ್ ಆಸ್ ಎ ವಿಟ್ನೆಸ್ ಫಾರ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸೋದಕ್ಕಾಗಿ, ಸಾಕ್ಷೀಕರಿಸೋದಕ್ಕೋಸ್ಕರವಾಗಿ. ಹೌದು, ಏನು ನಿಜವಾದ ಸಾಕ್ಷಿ? ಇವತ್ತಿನ ದಿನಗಳಲ್ಲಿ ಪ್ರಿಯರೇ, ನಾನು ಯಾರನ್ನು ವಿಮರ್ಶಿಸಲ್ಲ ಅಥವಾ ತಪ್ಪು ಅಂತನೂ ಹೇಳಲಿಕ್ಕೆ ಹೋಗ್ತಿಲ್ಲ. ಆದರೆ ನಮ್ಮನ್ನ ನಾವು ನಂಬಿಕೆಯಲ್ಲಿ ದೃಢಪಡಿಸ್ಕೊಳ್ಳೋಕ್ಕೆ, ಭದ್ರಪಡಿಸ್ಕೊಳ್ಳೋದಕ್ಕೆ ಆ ಕೆಲವು ತಪ್ಪಾದ ಸಂಗತಿಗಳಿಂದ ನಾವು ಎಚ್ಚರವಾಗಿರ್ಬೇಕೆಂಬುದಾಗಿರುವ ಕಾರಣಕ್ಕಾಗಿ ಈ ಕೆಲವು ಸಂದೇಶಗಳು, ಯೂಟ್ಯೂಬ್ನ ಸಂದೇಶಗಳಿಂದ ಇರ್ಬೋದು ಅಥವಾ ವಾಟ್ಸಪ್ಪಿನ ಕೆಲವು ಇವುಗಳಿಂದ, ಏನು ಸಾಕ್ಷಿ ಹೇಳುವುದು ಅಂದರೆ, ದೇವರು ನನಗೆ ಈ ಒಂದು ವಾಸಿ ಮಾಡಿದನು, ಅದಕ್ಕಾಗಿ ನಾನು ದೇವರನ್ನು ನಂಬಿದ್ದೇನೆ ಅಂತ ಹೇಳಿದರೆ ಅದು ಸಾಕ್ಷಿ ಅಲ್ಲ. ನನಗೊಂದು ಕಾಯಿಲೆ ಇತ್ತು, ಒಂದು ಗಡ್ಡೆ ಇತ್ತು, ಅದು ಹೋಯಿತು, ಅದರಿಂದ ದೇವರು ದೊಡ್ಡವನಂತ ನಂಬ್ತೇನೆ, ಅದು ಸಾಕ್ಷಿ ಅಲ್ಲ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಮೂಗಿರೋವರೆಗೂ ನೆಗಡಿ ತಪ್ಪೋದಿಲ್ಲ. ಮಲಯಾಳ ಭಾಷೆಯಲ್ಲಿ ಸೈಮನ್ ಕವಿ ಅವರು ಒಂದು ಮಾತು ಹೇಳ್ತಾರೆ. ನಮ್ಮ ಬ್ರದರನ್ ಸಭೆಯ ಕವಿ ಅವರು, ಸೈಮನ್ ಕವಿ ಅವರು, ಈ ದೇಹ ರೋಗ ಬೀಜಗಳ ಪಾತ್ರ ಅಂತ. ಈ ದೇಹದಲ್ಲಿ ರೋಗ ಬೀಜಗಳು ಇರ್ತವಂತೆ, ಅದರಲ್ಲಿ ಆತ್ಮ ಇರುವುದು ಒಂದು ಸೂತ್ರ. ಅದಕ್ಕೆ ನಾವು ಕಾಣ್ತೇವೆ ಜ್ಞಾನೋಕ್ತಿಗಳಲ್ಲಿ, ಆತ್ಮ ವ್ಯಾಧಿಯನ್ನು ಸಹಿಸಬಲ್ಲದು. ಅನ್ನ ಮಾಡೋದು ಅದೆಲ್ಲ ಸರಿ, ಊಟಕ್ ಬರಲ್ಲ ಅಂದ್ಬಿಟ್ಟು ರಾತ್ರಿ ಬಂದು ಊಟ ಮಾಡಿ. ಸಿಸ್ಟರ್ ನಿಮ್ದು ಮ್ಯೂಟ್ ಮಾಡಿ ಸಿಸ್ಟರ್. ಸಿಸ್ಟರ್ ಓಕೆ ಓಕೆ ಬ್ರದರ್ಸ್, ನಾನು ವಾಚ್ ಮಾಡ್ತಾ ಇದ್ದೀನಿ, ನಾನು ಮ್ಯೂಟ್ ಮಾಡ್ತೀನಿ. ದಯಮಾಡಿ ಸರಿ ಹೇಳು ಮಾಡಬೇಡಿ, ನೆಕ್ಸ್ಟ್ ನಾನೇ ಮಾಡ್ತೀನಿ. ಓಕೆ ಓಕೆ. ಕರ್ತನನ್ನು ಓಕೆ ಅಣ್ಣ, ಕರ್ತನನ್ನು ಸಾಕ್ಷೀಕರಿಸುವುದು ಹೇಗೆ ಅಂತ ಯೋಹಾನನು ನಮಗೆ ಇಲ್ಲಿ ಒಂದು ಅದ್ಭುತವಾದ ಕೆಲವು ಸಂಗತಿಗಳನ್ನು ಹೇಳ್ತಾನೆ. ದೇವರ ಚಿತ್ತವನ್ನ ನಡೆಸುವುದೇ ಸಾಕ್ಷಿ ಅಂದರೆ, ಒಂದು ಕಾಲದಲ್ಲಿ ನಾನು ಅಜ್ಞಾನಿಯಾಗಿದ್ದೆ, ಅಪರಾಧಗಳನ್ನು ಮಾಡೋನಾಗಿದ್ದೆ, ಪಾಪಿಯಾಗಿದ್ದೆ. ಆ ಪಾಪದ ಜೀವನದಿಂದ ದೇವರು ನನ್ನನ್ನು ಕ್ಷಮಿಸಿ ಪಾಪ ಪರಿಹಾರ ಮಾಡಿ ನನ್ನನ್ನು ನಿತ್ಯ ಜೀವನ ಕೊಟ್ಟು ನೂತನ ವ್ಯಕ್ತಿಯನ್ನಾಗಿ ಬದಲಾಯಿಸಿದ್ದಾನೆ. ಐ ಆಮ್ ಎ ಬಾರ್ನ್ ಅಗೇನ್ ಪರ್ಸನ್, ಮಾನಸಾಂತರ ಹೊಂದಿದ್ದೇನೆ. ಇದು ಸಾಕ್ಷಿ. ಮನುಷ್ಯನ ತತ್ವ ಅಂದರೆ ಆ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಬದಲಾಯಿಸುವಂತ ಸಾಧ್ಯತೆ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರವೇ. ಏನು ಸಣ್ಣ ಸಣ್ಣ ವಿಷಯಗಳಲ್ಲಿ ಒಂದು ವೇಳೆ ನಾವು ಜಯಿಸಿರ್ಬೋದು, ದೇವರಿಗೆ ಸ್ತೋತ್ರ. ಆದರೆ ಸಾಕ್ಷೀಕರಿಸುವಾಗ ದೇವರನ್ನ ಮಹಿಮೆ ಪಡಿಸುವಂಥದ್ದಾಗಿರಬೇಕು ಆ ಸಾಕ್ಷಿ. ದೇವರು ಬದಲಾಯಿಸಿದ್ದಾನೆ, ಟ್ರಾನ್ಸ್ಫರ್ಮೇಶನ್, ಮಾನಸಾಂತರ ತಂದಿದ್ದಾನೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳಿದರೆ ಅದು ದೇವರಿಗೆ ಮಹಿಮೆ ಆಗುತ್ತದೆ. ಈ ಸಂಗತಿಗಳನ್ನ ನಾವು ಸತ್ಯವೇದದ ಬೆಳಕಿನಲ್ಲಿ ನಂಬತಕ್ಕ ಸತ್ಯ ಸಾಕ್ಷಿ ಅಂತ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳುವಾಗ ಯಾರ್ಯಾರು ಹೇಗೆ ಸಾಕ್ಷೀಕರಿಸಿದ್ದಾರೆ ಆ ಸಾಕ್ಷಿಯ ನಮೂನೆಯನ್ನ ಒಂದು 4-5 ವಾಕ್ಯಗಳಲ್ಲಿ ನಾವು ಗಮನಿಸಿ ನೋಡೋಣ. ದಯಮಾಡಿ ನೋಡಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 31 ಮತ್ತು 32ನೇ ವಚನದಲ್ಲಿ ಅಲ್ಲಿ ಅಪೊಸ್ತಲನಾದ ಪೇತ್ರನು ಒಂದು ಮಾತನ್ನ ಹೇಳ್ತಾನೆ ಸಾಕ್ಷೀಕರಿಸುವ ವಿಷಯದಲ್ಲಿ. ದಯಮಾಡಿ ನೋಡ್ರಿ, ಅಪೊಸ್ತಲ ಕೃತ್ಯಗಳು ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 31-32. ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು.
ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ಪ್ರಪ್ರಥಮವಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ಸಾಕ್ಷಿ ಎಂಬುದಾಗಿರುವಂತಹ ಪದ ನಮಗೆ ಕಾಣಬರ್ತದೆ. ಇಲ್ಲಿ ಹೇಳುವಾಗ ನಾವಿಲ್ಲಿ ಗಮನಿಸ್ತೇವೆ, ಈ ಯೇಸುವನ್ನೇ, ಬೇರೆ ಇನ್ನೇನು ಅಲ್ಲ, ದಿಸ್ ಪರ್ಟಿಕ್ಯುಲರ್ ಜೀಸಸ್ ಕ್ರೈಸ್ಟ್, ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ರೋಸ್ ಹಿಮ್, ದೇವರು ಆತನನ್ನು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. We have seen resurrected Christ. ಸಿಲುಬೆಯಲ್ಲಿರುವ ಕ್ರಿಸ್ತನನ್ನಲ್ಲ, ಅಥವಾ ಆತನು ಹುಣಲ್ಪಟ್ಟಿರುವಂತ ಕ್ರಿಸ್ತನನ್ನಲ್ಲ, ಬಟ್ ದ ರಿಸರಕ್ಷನ್, ಆ ಪುನರುತ್ಥಾನ ಶಕ್ತಿ ಒಬ್ಬ ವಿಶ್ವಾಸಿಯನ್ನ ಹಳೆ ಜೀವನದಿಂದ ಹೊಸ ಜೀವನಕ್ಕೆ ನಡೆಸುವ ಹಾಗೆ ಮಾಡುವಂಥದ್ದಾಗಿರ್ತದೆ. ಅದಕ್ಕೆ ಫಿಲಿಪ್ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ 3ನೇ ಅಧ್ಯಾಯ 10ನೇ ವಚನದಲ್ಲಿ, ಆತನ ಪುನರುತ್ಥಾನ ಶಕ್ತಿಯನ್ನ ನಾನು ಅರಿತುಕೊಳ್ಳೋದಕ್ಕೋಸ್ಕರವಾಗಿ ಸಮಸ್ತವನ್ನು ಕಸವೆಂದು ಎಣಿಸಿದ್ದೇನೆ. He wants to know the resurrected power of Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಆ ಪುನರುತ್ಥಾನ ಶಕ್ತಿಯನ್ನು ಕುರಿತು ಸಾಕ್ಷೀಕರಿಸಿದರು ಅಲ್ಲಿ ಸೇರಿ ಬಂತಿರುವಂತ ಆ ಜನರಿಗೆ ಆ ಅಪೊಸ್ತಲನಾದಂತಹ ಪೇತ್ರನು. ಹಾಗೆ ಮುಂದುವರೆದು ನೋಡುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 36ರಿಂದ 39ನೇ ವಚನ ತನಕ ನೋಡೋಣ. ದಯಮಾಡಿ ನೋಡ್ರಿ. ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ ಯೋಹಾನ 5:30. ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಎಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ, ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದೂ ಇಲ್ಲ. ಆತನು ಕಳುಹಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದಿರಷ್ಟೇ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಕರ್ತನ ಅಂತ ಯೇಸು ಕ್ರಿಸ್ತನು ಆ ಪರಿಸರ ಜೊತೆಯಲ್ಲಿ ಮಾನಸಾಂತರ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನ್ ನಂಬದೆ ಇರುವಂತ ಅವರ ಆ ಒಂದು ಸಂದರ್ಭದಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ಈ ಮಾತುಗಳನ್ನ ಹೇಳುವಂಥದನ್ನ ನಾವು ನೋಡ್ತೇವೆ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ 35ನೇ ವಚನ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದರೆ. Nowadays also the word of God is treated as an entertainment. ದೇವರ ವಾಕ್ಯ ಆಗಲಿ ಸಂದೇಶವಾಗಲಿ ಇವತ್ತಿನ ದಿನಮಾನಗಳಲ್ಲಿ ಕೂಡ ಈ ಟಿವಿ ಎವಾಂಜಲಿಸಮ್ ನಲ್ಲಿ ಇರುವವರು, ಈ ಟೆಕ್ನಾಲಜಿ ಮೂಲಕ ಹೇಳುವಂಥವರು ಇದು ಒಂದು ಮನರಂಜನೆಯಾಗಿ ಮಾರ್ಪಡಿಸಿದಂಥದ್ದನ್ನು ಕಾಣ್ತೇವೆ. ಅನೇಕ ಕಾರ್ಯಕ್ರಮಗಳು, ಅನೇಕ ಸ್ಕಿಟ್ಟುಗಳು, ಅನೇಕ ಕ್ವಿಜ್ಗಳು, ಅನೇಕ ಈ ಕಾರ್ಯಕ್ರಮಗಳು, ಹಾಡುಗಳು, ಅಬ್ಬರ, ಇದು ಎಲ್ಲವೂ ಆಯಿತು. ಇದು ಕೇವಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತೆ ಆ ಯೋಹಾನನು ಸಾಕ್ಷೀಕರಿಸಲಿಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅವರು ವಿನೋದಗೊಳ್ಳುವರಾಗಿದ್ದರಂತೆ. ಜಸ್ಟ್ ಫಾರ್ ದರ್ ಎಂಟರ್ಟೈನ್ಮೆಂಟ್ ಅನ್ನೋ ಹಾಗೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಆದರೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳು ತಂದೆಯು ನನ್ನನ್ನು ಕಳಿಸಿಕೊಟ್ಟೆನೆಂಬುದಾಗಿ ನನ್ನ ವಿಷಯದಲ್ಲಿ
ಸಾಕ್ಷಿ ಕೊಡ್ತವೆ. ದ ಡೀಡ್ಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತಹ ಆ ಕೃತ್ಯಗಳು, ಆ ಕೆಲಸಗಳು ಸಾಕ್ಷಿ ಕೊಡುವಂತವಾಗಿವೆ. ಈತನು ಸರ್ವೋನ್ನತನಾದ ದೇವಕುಮಾರನು. ಆ ಸಾಕ್ಷಿಗಳು, ಆ ಮಾತುಗಳು ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಷಯವನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ. ತಂದೆಯು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳಿದ್ದಾನೆ, ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ, ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದೂ ಇಲ್ಲ. ಆತನು ಕಳಿಸಿಕೊಟ್ಟಿರೋನ ಮಾತನ್ನು ನೀವು ನಂಬದೆ ಇದ್ದೀರಷ್ಟೇ. ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿವರಿಸುತ್ತೀರಲ್ಲ, ಅವುಗಳೂ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತವೆ. ಇಲ್ಲಿ 3 ಸಂಗತಿಗಳು ನಾವು ಕಾಣ್ತೀವಿ ಪ್ರಿಯರೇ. ತಂದೆಯಾದಂತಹ ದೇವರು ಸಾಕ್ಷಿ ಕೊಡ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ಮಾಡುವ ಆತನ ಕಾರ್ಯಗಳು, ಆತನ ಕ್ರಿಯೆಗಳು ಸಾಕ್ಷಿ ಕೊಡ್ತವೆ, ಮತ್ತು ವಾಕ್ಯ ಆತನ ಕುರಿತು ಸಾಕ್ಷಿ ಕೊಡ್ತದೆ, ಮತ್ತು ಅವುಗಳು ಅದರ ವಿಷಯದಲ್ಲಿ ಇವು ಎಲ್ಲ ಈ ಸಾಕ್ಷಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷೀಕರಿಸುತ್ತಿದ್ದಾಗ್ಯೂ ಜನರು, ಆ ಪರಿಸಾಯರು, ಆ ಶಾಸ್ತ್ರಿಗಳು, ಆ ಸದ್ದುಕಾಯರು, ಅವರಿಗೆ ನಂಬಿಕೆ ಹುಟ್ಟುತ್ತಿಲ್ಲ. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ದೃಢ ಮಾಡಿಕೊಂಡಿದ್ದಾರೆ, ಹೇಗೋ ನಂಬಬಾರದೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಮಾನಗಳಲ್ಲಿ ಕೂಡ ಅಷ್ಟೇ ಅನೇಕರ ಹೃದಯಗಳು ಕಠಿಣವಾಗಿರೋದರಿಂದ ಕರ್ತನಾದಂಥ ಯೇಸು ಕ್ರಿಸ್ತನ ಆತನ ವಿಷಯದಲ್ಲಿ ಮಾತುಗಳನ್ನು ನಂಬಲಿಕ್ಕೆ ಆಗ್ತಿಲ್ಲ. ಇಷ್ಟೆಲ್ಲ ಸಾಕ್ಷಿ ಆಧಾರಗಳಿದ್ದರೂ ಕೂಡ. ಮತ್ತೊಂದು ವಾಕ್ಯವನ್ನು ನೋಡೋಣ. ಯೋಹಾನ್ ಸುವಾರ್ತ 18ನೇ ಅಧ್ಯಾಯ 37ನೇ ವಚನ. ಯೋಹಾನ್ ಸುವಾರ್ತ 18ನೇ ಅಧ್ಯಾಯ 37ನೇ ವಚನ. ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯವಂತರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಆಮೆನ್. ಸಾಕು, ಥ್ಯಾಂಕ್ ಯು. ಕರ್ತನಾದ ಯೇಸು ಕ್ರಿಸ್ತನು ಅದೊಂದು ಇಟ್ಸ್ ಎ ಕ್ರೂಷಿಯಲ್ ಸಿಚುವೇಶನ್. ಆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವಂತ ಆ ಸಂದರ್ಭದಲ್ಲಿ ನಾವು ಗಮನಿಸಿ ನೋಡ್ತೇವೆ, ಯೇಸು ಸ್ವಾಮಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಂದರ್ಭದಲ್ಲಿ ಧೃತಿ ಕೆಡಲಿಲ್ಲ. ಪ್ರಿಯರೇ, ಪಿಲಾತನ ಪತ್ನಿ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಆಕೆ ಇಲ್ಲ, ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಕಾರ್ಯಗಳ ಅರಿವಾಕೆಗಿಲ್ಲ. ಆದರೆ ರಾತ್ರಿ ದರ್ಶನದಲ್ಲಿ, ಸ್ವಪ್ನದಲ್ಲಿ ಆಕೆ ಪ್ರೇರೇಪಿತಳಾಗಿ ಒಬ್ಬ ಸೇವಕನಿಗೆ ಹೇಳಿ ಕಳಿಸ್ತಾಳೆ, ಪಿಲಾತನ ಬಳಿಗೆ ಈಕೆ ಹೋಗ್ಲಿಕ್ಕಾಗಲ್ಲ. 70 ಮೆಟ್ಟಿಲುಗಳ ಮೇಲೆ ರೋಮನ್ ಚಕ್ರವರ್ತಿಯಿಂದ ನೇಮಿಸಲ್ಪಟ್ಟಂತ ಪಿಲಾತನಿಗೆ ಈಕೆ ಒಂದು ವಾರ್ತೆಯನ್ನ, ಒಂದು ವರದಿಯನ್ನ ಒಬ್ಬ ಸೇವಕನ ಮೂಲಕವಾಗಿ ಹೇಳಿ ಕಳಿಸ್ತಾಳೆ. ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಈ ರಾತ್ರಿಯಲ್ಲಿ ನಾನು ಆತನ ವಿಷಯದಲ್ಲಿ ಬಹಳ ಬೇಸರಗೊಂಡಿದ್ದೇನೆ. ಆತನ ವಿಷಯದಲ್ಲಿ ಆ ಸ್ತ್ರೀಯು ಆ ಸಾಕ್ಷಿ ಹೇಳುವಂಥದ್ದು ನಾವು ಕಾಣ್ತೇವೆ. ಹೌ ಸೆನ್ಸಿಟಿವ್ ಹರ್ ಮೈಂಡ್ ವಾಸ್ ಟು ಸೆನ್ಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನನ್ನ ಎಷ್ಟಾಗಿ ಆಕೆ ಅರಿತುಕೊಂಡಿರುವಂಥವಳು. ಪ್ರಿಯರೇ, ಆತನ ಗೊಡವೆಗೆ ನೀನು ಹೋಗಬೇಡ. ಆ ಸತ್ಪುರುಷನು ದೇವದೂತರು ಉಪಯೋಗಿಸಿರುವಂತಹ ಭಾಷೆಯನ್ನ ಆಕೆ ಉಪಯೋಗ ಮಾಡಿದ್ದಾಳೆ. ಲೂಕನ ಸುವಾರ್ತೆಯಲ್ಲಿ ನಾವು ಆ ಮಾತು ಕಾಣ್ತೇವೆ. ದೇವದೂತರು ಮಹಾಪುರುಷನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಹೇಳುವಂಥದ್ದು ಕಾಣ್ತೇವೆ. ನೀತಿವಂತನು ಈತನೆಂಬುದಾಗಿ ಹೇಳುವಂಥದ್ದನ್ನು ಕಾಣ್ತೇವೆ. ಹಾಗಾಗಿ ಆಗ ಹೇಳ್ತಾನೆ, ಈ ವಚನವನ್ನ ಮತ್ತೊಮ್ಮೆ ನಾವು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು, ನಾನು 37ನೇ ವಚನ ನಾನು ಓದ್ತಾ ಇದ್ದೇನೆ ಮತ್ತೊಮ್ಮೆ. ಹಾಗಾದ್ರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ
ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು. ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ, ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯದ ವಿಷಯದಲ್ಲಿ ಸಾಕ್ಷಿ ಕೊಡೋದಕ್ಕಾಗಿ, ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರವಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಅದಕ್ಕೆ ಲವೋದಿಕೀಯ ಸಭೆಗೆ ಬರೆಯುವಾಗ ಭಕ್ತನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಸತ್ಯಸಾಕ್ಷಿ ಎಂಬುದಾಗಿ ಹೇಳ್ತಾನೆ. ಆಮೇನ್ ಎಂಬಾತನು ಸತ್ಯಸಾಕ್ಷಿ ಆಗಿರುವಂತ ಕರ್ತನಾದ ಯೇಸು ಕ್ರಿಸ್ತನು. ಅಷ್ಟು ಮಾತ್ರವಲ್ಲ, ನಾವು ಗಮನಿಸಿ ನೋಡುವಾಗ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನನ್ನ ಕೊನೆಯದಾಗಿ ಒಬ್ಬ ಸಿಪಾಯಿ, ಒಬ್ಬ ರೋಮ ಸಿಪಾಯಿ, ಅವನು ಯಾವ ರೀತಿ ಸಾಕ್ಷಿ ಕೊಡ್ತಾನೆ ಎಂಬುದನ್ನು ನಾವು ನೋಡೋಣ. ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 35ನೇ ವಚನ ನಾವು ಆ ಸಂಗತಿ ಕಾಣ್ತೇವೆ. ಪ್ರಿಯರೇ, ನಂಬತಕ್ಕ ಸಾಕ್ಷಿ ಎಂಬುದಾಗಿರುವ ಆ ಅಂಶವನ್ನ ನಾವು ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ದಯಮಾಡಿ ಆ ವಚನವನ್ನು ಓದಿ. ಅದನ್ನು ಕಂಡವನೇ ಈ ಸಾಕ್ಷಿಯನ್ನು ಹೇಳಿದ್ದಾನೆ, ಅವನ ಸಾಕ್ಷಿ ಸತ್ಯವೇ, ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು, ನೀವು ಸಹ ನಂಬಬೇಕೆಂದು ಹೇಳಿದ್ದಾನೆ. ಮೇಲಿಂದ ಯಾಕೆಂದರೆ 34ರಿಂದ ಓದಿ ಸಿಸ್ಟರ್, ಅಲ್ಲಿನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೂ ಅಂತಿದೆಯಲ್ಲ ಅಲ್ಲಿಂದ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ, ಅವನ ಸಾಕ್ಷಿ ಸತ್ಯವೇ, ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು, ನೀವು ಸಹ ನಂಬಬೇಕೆಂದು ಹೇಳಿದ್ದಾನೆ. ಯಾಕೆಂದರೆ ಆತನ ಒಂದು ಎಲುಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು, ಮತ್ತು ಅವರು ತಾವು ಇರಿದವನನ್ನು ದಿಷ್ಟಿಸಿ ನೋಡುವರು ಎಂದು ಶಾಸ್ತ್ರದಲ್ಲಿ ಮತ್ತೊಂದು ಮಾತು ಹೇಳಿಯದ್ದೇ. ಸಾಕು ಸಿಸ್ಟರ್, ಸಾಕು, ಥ್ಯಾಂಕ್ ಯು. ಇಲ್ಲ ಗಮನಿಸಿ ನೋಡುವಾಗ ಪ್ರಿಯರೇ, ರೋಮನ್ ಗವರ್ಮೆಂಟ್, ರೋಮ ಸರ್ಕಾರ ಮರಣದಂಡನೆಯನ್ನು ವಿಧಿಸುತ್ತೆ. ಆದರೆ ಆ ಮರಣದಂಡೆ ವಿಧಿಸಲ್ಪಟ್ಟಿರುವಂಥದ್ದು ಯಾವ ರೀತಿ ಆಗಬೇಕೆಂಬುದನ್ನು ನಿರ್ಣಯಿಸುವವರು ಯಹೂದ್ಯರ ಮಹಾಸಭೆಯವರು ಈ ಮರಣದಂಡನೆ ಈ ಶಿಲುಬೆ ಮೂಲಕವಾಗಿ ಆಗಬೇಕೆಂಬುದಾಗಿ ನಿರ್ಣಯ ಮಾಡಿದವರು, ನಾಟ್ ಅಕಾರ್ಡಿಂಗ್ ಟು ರೋಮನ್ ಲಾ. ಆಗ ಶಿಲುಬೆಯಲ್ಲಿ ತೂಗಲ್ಪಡುವ ಸಂದರ್ಭದಲ್ಲಿ ಸಿಪಾಯಿ ಒಬ್ಬ, ಆ ರೋಮನ್ ಸೈನಿಕರು, ದೇ ಆರ್ ವೆರಿ ಸ್ಟ್ರಾಂಗ್ ಪೀಪಲ್, ಬಹಳ 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 ಶಕ್ತಿಶಾಲಿಗಳವರು. ಅವನೊಬ್ಬ ಈಟಿಯಿಂದ ತಿವಿದಾಗ ರಕ್ತವು ನೀರು ಚಿಮ್ಮಿ ಬರ್ತದೆ. ಆಗ ಆತನು ಹೇಳ್ತಾನೆ, ಆ ಸಿಪಾಯಿ, ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ, ಅವನ ಸಾಕ್ಷಿ ಇದು, ಅವನ ಸಾಕ್ಷಿ ಸತ್ಯವೇ. ಯೋಹಾನನು ಇದನ್ನು ಎಂಡಾರ್ಸ್ ಮಾಡ್ತಾ ಇದ್ದಾನೆ, ಸರ್ಟಿಫೈ ಮಾಡ್ತಾ ಇದ್ದಾನೆ. ಆ ಸಿಪಾಯಿ ಹೇಳಿರುವ ಈ ಸಾಕ್ಷಿ ಅದು ಸತ್ಯವೇ. ಹೇಗಂದರೆ ತಾನು ಹೇಳು ಸತ್ಯವೆಂದನು ಬಲ್ಲನು, ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ. ಯಾಕಂದರೆ ಆತನ ಒಂದು ಎಲುಬನ್ನಾದರೂ ಮರೆಯಬಾರದೆಂದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಮತ್ತು ಅವರು ತಾವು ಇರಿದವರನ್ನು ದಿಟ್ಟಿಸಿ ನೋಡುವರು. ಇದು ಯಾವಾಗ ಆಗುತ್ತಂದ್ರೆ ಅಂತ್ಯಕಾಲದಲ್ಲಿ ಆಗ್ತದೆ. ಅದು ನಮ್ಮ ಪ್ರಶ್ನೆ ಇಲ್ಲ, ಅದ ನಂತರ ನಾವು ಯೋಚಿಸ್ತೇವೆ. ಆ ಯೆಹೂದ್ಯ ಜನಾಂಗದವರು ಆಗ ಎದೆ ಬಡ್ಕೊಳ್ತಾರೆ. ಜಕರ್ಯ ಗ್ರಂಥದೆಲ್ಲ ಮಾತು ಬರೆಯಲ್ಪಟ್ಟಿದೆ, ಇದ್ದೊಬ್ಬ ಮಗನನ್ನು ಕಳೆದುಕೊಂಡವರಂತೆ ಅವರು ದೃಷ್ಟಿಸ್ತಾರೆ. ಆಗ ಅವರಿಗೆ ಮೆಸ್ಸಿಯನ ಕುರಿತು ಜ್ಞಾನೋದಯ ಆಗ್ತದೆ, ಮಾನಸಾಂತರ ಆಗುತ್ತದೆ. ಪ್ರಿಯರೇ, ಇದು ಕರ್ತನಾದ ಯೇಸು ಕ್ರಿಸ್ತನು, ಆತನ ಸಾಕ್ಷಿ, ಸತ್ಯ ಸಾಕ್ಷಿ ಎಂಬುದು. ಮತ್ತೊಂದು ಅಂಶಕ್ಕೆ ಹೋಗೋಣ. 4ನೇದಾಗಿ, ಅಷ್ಟು ಮಾತ್ರ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲೇ ಇದ್ದಿದ್ರೆ, ಹಾಗೆ ಮರಣಿಸಿದ್ದಿದ್ದೇ ಆದರೆ, ಈ ದಿನ ಇಡೀ ಪ್ರಪಂಚದಲ್ಲಿ ನಾವಿಷ್ಟಾಗಿ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು, ಈ ವಾಕ್ಯವನ್ನು ಪ್ರಕಟಿಸುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದರೆ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ಆತನು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು. ಹಿ ಡಿಫೀಟೆಡ್ ದ ಡೆತ್.
ಮರಣಾಧಿಕಾರಿಯಾದ ಸೈತಾನನನ್ನು ಮರಣದಿಂದಲೇ ಸೋಲಿಸಿದನು ಎಂಬುದಾಗಿ ಹೆಬ್ರಿಯ ಗ್ರಂಥಕರ್ತ ಹೇಳ್ತಾನೆ. 1 ಕೊರಿಂಥ 15:53-58 ಆ ವಚನಗಳೆಲ್ಲ ಕೂಡ 4-5 ವಚನಗಳು ಕಾಣ್ತೇವೆ. ಮರಣವು ನುಂಗಿಯೇ ಹೋಯಿತು, ಮರಣವೇ ನಿನ್ನ ಜಯವೆಲ್ಲಿ, ಮರಣದ ಕೊಂಡಿ ಮುರಿದು ಹಾಕಲ್ಪಟ್ಟಿದೆ. ಪ್ರಿಯರೇ, ವಾಟ್ ಎ ಗ್ರೇಟ್ ಗಾಡ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹಿ ರೋಸ್ ಅಗೈನ್ ಆನ್ ದ ಥರ್ಡ್ ಡೇ. ದಯಮಾಡಿ ನೋಡ್ರಿ, ಕೊಲಸ್ದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಕೊಲಸ್ಸ 1:18. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿಯೂ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಸಾಕು ಸಿಸ್ಟರ್, ಸಾಕು, ಥ್ಯಾಂಕ್ ಯು. ನೋಡಿ, ಕರ್ತನಾಂತ ಯೇಸು ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ಹೇಗೆ ಆತನ ಶಿರಸ್ಸಾದನು. ಅಪೊಸ್ತಲರ ಕೃತ್ಯಗಳು 20-28 ವಚನದಲ್ಲಿ ನಾವು ಕಾಣ್ತೇವೆ. ಆತನು ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ. ದ ಚರ್ಚ್ ಬಿಲಾಂಗ್ಸ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ಪೇತ್ರನೇ, ನೀನು ಪೇತ್ರನಷ್ಟೇ, ನನ್ನ ಸಭೆ ನಾನು ಕಟ್ಟುವೆನು. ಗಾಡ್ ಬಿಲ್ಡ್ಸ್ ದ ಚರ್ಚ್. ದಟ್ ಈಸ್ ದ ಸುಪ್ರೀಂ ಅಥಾರಿಟಿ. ಅದು ಬಿಟ್ರೆ ಬೇರೆ ಯಾವ ಮಾನವ ಅಧಿಕಾರವೂ ಇಲ್ಲ. ಅದಕ್ಕೆ ನಾವಿಲ್ಲಿ ಚೆನ್ನಾಗಿ ಗಮನಿಸಿ ಆ ಮಾತನ್ನು ನಾವು ನೋಡೋಣ. ಹೇಗೆಂದರೆ, ಸಭೆ ಎಂಬ ದೇಹಕ್ಕೆ ಆತನ ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿಯೂ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು, ಮತ್ತು 19ನೇ ವಚನ ನಾನು ಓದ್ತಾ ಇದ್ದೀನಿ, ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನುಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷ ಮಾಡಿದನು. ಇಲ್ಲಿ ಎರಡು ವಿಷಯಗಳು, 2 ಥಿಂಗ್ಸ್. ನಿಷ್ಕರ್ಷ ಯಾವ್ಯಾವ ವಿಷಯಗಳಲ್ಲಿ? ನಿಷ್ಕರ್ಷ ಮಾಡಿ ಹೇಳುವುದಂದ್ರೆ ಏನ್ ಗೊತ್ತೇ? ತುಂಬಾ ಸ್ಟ್ರಾಂಗ್ ಆಗಿ ಅಸರ್ಟೈನ್ ಮಾಡಿ, ಸರ್ಟಿಫೈ ಮಾಡಿ, ಸೀಲ್ ಹಾಕಿ, ಸೈನ್ ಹಾಕಿ ಹೇಳುವ ರೀತಿನಲ್ಲಿ ಅಷ್ಟು ಗಟ್ಟಿಯಾಗಿ ಹೇಳುವಂಥದ್ದು ನಿಷ್ಕರ್ಷೆ. ಏನನ್ನು? ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ಸಮಾಧಾನವನ್ನುಂಟು ಮಾಡಿ ಒಂದು, ಮತ್ತು ಇನ್ನೊಂದು ಸಂಗತಿ ಏನು? ಭೂಪರಲೋಕಗಳಲ್ಲಿರುವ ಸಮಸ್ತವು ಸಂಧಾನ ಪಡಿಸಿಕೊಳ್ಳಬೇಕು. ಯಾರಿಗೆ? ಆತನ ಮೂಲಕ ತನಗೆ, ದೇವರಿಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷ ಮಾಡಿದನು. ಮೊದಲು ಸಮಾಧಾನ, ನಂತರ ಸಂಧಾನ. ಸಮಾಧಾನವಿಲ್ಲದ ಸಂಧಾನ ಎಲ್ಲಾದರೂ ಉಂಟೆ? ಎಲ್ಲೂ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ಸಮಾಧಾನ ಮೊದಲು ಉಂಟಾಗಿತ್ತು. ಪ್ರಿಯರೇ, ಆ ಸಮಾಧಾನ ಇದು ಲೋಕವು ಕೊಡುವಂತ ಸಮಾಧಾನ ಅಲ್ಲ. ಕೆಲವು ಕ್ಯಾಪ್ಷನ್ಸ್ ಲೋಕದಲ್ಲಿ ಕಾಣ್ತೇವೆ. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ ಹಾಕ್ತಿರ್ತಾರೆ. ನೀನು ಸ್ನೇಹಕ್ಕೆ ಸಿದ್ಧನಾದ್ಮೇಲೆ ಸಮರಕ್ಕೆ ಯಾಕೆ ಬದ್ಧನಾಗ್ತಿ? ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ಏನಿದೆ ಅದರಲ್ಲಿ? ಆ ಎರಡೂ ಇರೋ ರೀತಿ ಅಲ್ಲ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತದ್ದು, ಶಿಲುಬೆಯ ರಕ್ತದ ಮೂಲಕ ಸಮಾಧಾನ, ಆದ ನಂತರ ತಂದೆಯೊಂದಿಗೆ ಸಂಧಾನ ಪಡಿಸಿ ನಿಷ್ಕರ್ಷ ಮಾಡಿದನು. ಪ್ರಿಯರೇ, ದಿಸ್ ಈಸ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ರಿಸರಕ್ಷನ್. ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಮೊದಲನೆಯ ಬಲವಾದಂಥ ಒಂದು ಪಾಠ. ಅದಕ್ಕಾಗಿ ಆತನ ಪುನರುತ್ಥಾನ ಶಕ್ತಿಯನ್ನು ನಾವು ಆಶ್ರಯಿಸಿ ಪ್ರಾರ್ಥಿಸಬೇಕು ಸಮಾಧಾನವನ್ನು ಹೊಂದುವ ಸಂದರ್ಭದಲ್ಲಿ. ಯಾಕಂದರೆ ಆ ಪುನರುತ್ಥಾನ ಅಷ್ಟು ಸುಲಭವಾದದ್ದಲ್ಲ. ಹೇಗೆ ಎಫೆಸ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ಆತನು ಭೂಮಿಯೊಳಗಡೆ ಇಳಿದು ಸೆರೆಯನ್ನಾಗಿ ಹಿಡಿದುಕೊಂಡು ಬಂದು 3 ದಿನಗಳು ಆತನು
ಭೂಗರ್ಭದಲ್ಲಿದ್ದು ಭೂಮಿಯಲ್ಲಿದ್ದು ಆತನು ಆ ಸಮಾಧಿಯ ಕಲ್ಲು ಆತನನ್ನು ಏನೂ ಮಾಡ್ಲಿಕ್ಕಾಗಲ್ಲ, ಅದು ಪಕ್ಕಕ್ಕೆ ಜರಿದು ಹೋಯ್ತು. ಒಂದು ಕಟು ಸತ್ಯ ಹೇಳಬೇಕಾದ್ರೆ ಚರಿತ್ರೆಯಲ್ಲಿ ರೋಮನ್ ಸರ್ಕಾರ ಈತನು ಎದ್ದು ಬರ್ತಾನೆ ಎಂಬುದಾಗಿ ಹೇಳಿದಾನಲ್ಲ, ಅದರಿಂದ ಆ ಕಲ್ಲಿಗೆ ಸೀಲ್ ಹಾಕಿ ಭದ್ರತೆಯನ್ನು ಕೊಟ್ಟು ಇದು ಮಾಡಿ ಯಾರೋ ಶಿಷ್ಯರು ಬಂದು ಎತ್ಕೊಂಡು ಹೋಗಿದಾರ ಅನ್ನೋ ರೀತಿ ಹೇಳುವಂತ ಒಂದು ಸಂಗತಿಗಳು ಆಗಲಿಂದಲೂ ಕೂಡ ಪ್ರಾರಂಭವಾದವು. ಹಿಸ್ಟಾರಿಕಲಿ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಸರ್ಕಾರ ಆಗಿನ ಒಂದು ಕರ್ತನಾದ ಯೇಸು ಕ್ರಿಸ್ತನನ್ನು ಅರಸನು ಎಂಬುದಾಗಿ ಹೇಳಿರುವ ಕಾರಣಕ್ಕಾಗಿ ತಪ್ಪಾದ ನಿರ್ಣಯವನ್ನ ಎಕ್ಸಿಕ್ಯೂಟ್ ಮಾಡಿರುವಂಥವರು ಎಷ್ಟು ಕಾವಲುಗಾರರಿಟ್ಟಿದ್ದರು, ಎಷ್ಟು ಸೀಲ್ ಹಾಕಿಟ್ಟಿದ್ದರು. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನವಾದನು. ಪ್ರಿಯರೇ, ಈ ಸ್ತ್ರೀಯರೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಸಮಾಧಿಯ ಬಳಿಗೆ ಆ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅವರಲ್ಲಿರುವಂತ ಆ ಭಕ್ತಿ, ಆ ವೇದನೆ, ಆ ಮನಸ್ಸು. ಆದರೆ ಅಲ್ಲಿ ದೇವದೂತನ ಹೇಳ್ತಾನೆ, ಆತನೀಗಾಗ್ಲೇ ಹೇಳಿದಂತೆ ತಾನು ಎದ್ದಿದ್ದಾನೆ, ಗಲಿಲಾಯಿಗೆ ಹೋಗಿದ್ದಾನೆ. ಹಾಗೆ ಅವರು ಹೋಗಿ ಶಿಷ್ಯರಿಗೆ ಹೇಳ್ತಾರೆ. ಕರ್ತನಲ್ಲಿ ಪ್ರಿಯರೇ, ಇಟ್ ಈಸ್ ಆಲ್ ರೆಕಾರ್ಡೆಡ್ ಟ್ರೂತ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯ ದಾಖಲಾಗಿರುವಂತ ವಾಕ್ಯಗಳನ್ನು ನಾವು ನೋಡಿದಾಗ, ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಈಗ ಇಲ್ಲ, ಅದು ವಿಶ್ವಾಸಿಗೆ ಬಹಳ ಬಲಪಡಿಸುವಂತ ಮಾತು. ಕರ್ತನಾದ ಯೇಸು ಕ್ರಿಸ್ತನು ಸಮಾಧಿಯಲ್ಲಿಲ್ಲ, ಅದು ವಿಶ್ವಾಸಿಗೆ ಬಲಪಡಿಸುವಂತ ಮಾತು. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ, ನಾವು ಕೂಡ ಆತನೊಂದಿಗೆ ಎಬ್ಬಿಸಲ್ಪಡ್ತೇವೆ. ಈ ಲೋಕ ನಮಗೆ ಶಾಶ್ವತವಲ್ಲ, ಈ ಲೋಕದಲ್ಲಿ ನಾವು ಶಾಶ್ವತವಾಗಿರುವುದಿಲ್ಲ. ಕರ್ತನಲ್ಲಿದ್ದು ಮೃತರಾಗಿರೋರು ಧನ್ಯರು. ಅವರು ಮೊದಲು ಹೇಳುವಂತಹ ಆ ಒಂದು ಆ ಧನ್ಯತೆಗೆ ಅವರು ಬಾಧ್ಯರಾಗ್ತಾರೆ. ಜೀವದಿಂದಿರುವ ನಾವು ಆತನನ್ನು ಮಧ್ಯಾಕಾಶದಲ್ಲಿ ಎದುರುಕೊಳ್ತೇವೆ. ಪ್ರಿಯವರೇ, ಇವು ಆತ್ಮೀಯ ಸಂಗತಿಗಳು. ಓನ್ಲಿ ಸ್ಪಿರಿಚುವಲ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡೀಪ್ ಸ್ಪಿರಿಚುವಲ್ ಟ್ರೂತ್ಸ್. ನಾವು ವಾಕ್ಯವನ್ನು ಧ್ಯಾನಿಸ್ತಿದ್ದೇವೆ, ವಾಕ್ಯದ ಬೆಳಕಿನಲ್ಲಿ ನಾವು ಅರ್ಥ ಮಾಡ್ಕೊಳ್ತಿದ್ದೇವೆ. ದಯಮಾಡಿ ನೋಡ್ರಿ, ಮತ್ತೊಂದು 2 ವಚನಗಳನ್ನ ನಾವು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 23ನೇ ವಚನ, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತು. ಅಪೊಸ್ತಲ ಕೃತ್ಯಗಳು 26-23. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೂದ್ಯರಿಗೂ ಅನ್ಯ ಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವವನಾಗಿರುವನು ಎಂಬುದೇ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಚೆನ್ನಾಗಿ ಓದಿದ್ರಿ. ಗಮನಿಸಿ ನೋಡುವಾಗ ಮೊದಲೇ ಎದ್ದು ಬಂದವನನ್ನು ತುಂಬಾ ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಕೆಲವರಿಗೆ ಕೆಲವು ರೀತಿಯ ಡೌಟ್ಸು. ಆ ಹಿಂದೆ ಕೆಲವರು ಯಾರು ಎದ್ದು ಬಂದಿಲ್ವಾ? ಲಾಜರ್ ಎದ್ದು ಬಂದೇನ, ಮತ್ತೆ ಸತ್ತೋಗಿದ್ದಾನೆ. ಈ ವಿಷಯಗಳು ನಾವು ಚೆನ್ನಾಗಿ ಅರ್ಥೈಸ್ಕೋಬೇಕು. ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. ನೋಡಿ, ಆ ಮಾತುಗಳು ಮತ್ತೊಂದು ಸಾರಿ ಗಮನಿಸ್ತೇವೆ ನಾವು. ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನ ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೂದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವನಾಗಿರುವನು ಎಂಬುದೇ. ಹೌದು, ಈ ರೀತಿಯಾಗಿ ಪೌಲನು ಪ್ರಕಟಪಡಿಸ್ತಿದ್ದಾನೆ ತನ್ನ ಬದುಕಿನ ಅಂತಿಮ ದಶೆಯಲ್ಲಿ. ಪ್ರಿಯರೇ, ಅದು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹತ್ವ, ಆತ ನಂಬತಕ್ಕ ಸತ್ಯಸಾಕ್ಷಿ ಮತ್ತು ಆತನ ಪುನರುತ್ಥಾನದ ಒಂದು ಪ್ರಾಮುಖ್ಯತೆಯನ್ನು ನಾವು ಗಮನಿಸ್ತಿದ್ದೇವೆ. ಕೊನೆಯದಾಗಿ ಒಂದು ವಚನ ನೋಡಿಕೊಂಡು ಮುಗಿಸ್ಕೊಳ್ಳೋಣ. 1 ಕೊರಿಂಥೆ 15ನೇ ಅಧ್ಯಾಯ 20ನೇ ವಚನ. 1 Corinthians chapter 15 verse 20. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು. ಓದಿ ಸಿಸ್ಟರ್.
ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಯಾವ ಪ್ರಕಾರ ಸಾಕು ಸಿಸ್ಟರ್, ಈ 2 ವಚನ ನೋಡ್ಕೊಳ್ಳೋಣ ಫಸ್ಟ್. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೂ ಪುನರುತ್ಥಾನ ಉಂಟಾಗುವುದು. ಹಾಗೆ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ವಾಟ್ ಎ ಗ್ರೇಟ್ ಟ್ರೂತ್ ಹಿಯರ್. ಆದಾಮನಿಂದ ಸಾವು ಸಂಭವಿಸಿದರೆ ಕರ್ತನಾದ ಯೇಸು ಕ್ರಿಸ್ತನಿಂದ ಪುನರುತ್ಥಾನ, ಮರಣದಿಂದ ಜೀವಕ್ಕೆ ನಮ್ಮನ್ನು ದಾಟಿಸಿದ್ದಾನೆ. ಕತ್ತಲಿನಿಂದ ಬೆಳಕಿಗೆ ನಮ್ಮ ಜೀವನವನ್ನು ದಾಟಿಸಿದ್ದಾನೆ. ಆತನ ಸಮಸ್ತವಲ್ಲಿ ಸಮಸ್ತನಾಗಿದ್ದಾನೆ. ಇಂತಹ ಕರ್ತನನ್ನ ನಾವು ಆಶ್ರಯಿಸಿಕೊಂಡಿದ್ದೇವೆ, ನಂಬಿದ್ದೇವೆ. ನಮ್ಮ ಬಲಹೀನತೆಗಳು 108 ಇರಬಹುದು. ಆತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಶರೀರಕ್ಕೆ ಆತ್ಮಕ್ಕೂ ಶರೀರಕ್ಕೂ ನಡೆಯುವ ನಿರಂತರ ಹೋರಾಟದಲ್ಲಿ ಹೆಚ್ಚು ಹೆಚ್ಚು ವಾಕ್ಯವನ್ನೇ ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ ಕರ್ತನನ್ನ ಬೇಡುತ್ತಾ ಕ್ಷಮಾಪಣೆ ಕೇಳುತ್ತಾ ಮತ್ತು ಇತರರಿಗಾಗಿ ಪ್ರಾರ್ಥಿಸ್ತಾ ನಮ್ಮ ಆತ್ಮೀಯ ಜೀವಿತವನ್ನ ಮುಂದುವರಿಸೋಣ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.